ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರ್ಮಯೋಗದ ಗುರಿ ಎಟರ್ನಲ್ ಆ್ಯಂಡ್ ಎಂಟೈರ್ ಸೆಲ್ಫ್ ಎಬ್ನಿಗೇಷನ್, ಪರಿಪೂರ್ಣ ನಿಸ್ವಾರ್ಥತೆ. ಭಕ್ತಿ ಯೋಗದ ಗುರಿ ಕೂಡ ಇದೇ ಆಗಿದೆ. ಭಕ್ತ ಹೇಳ್ತಾನೆ, ಪ್ರಭು ನಾನಲ್ಲ ನಾನಲ್ಲ, ನೀನು ನೀನು. ಭಕ್ತ ಹೇಳ್ತಾನೆ, ನನ್ನನಳಿಸು, ನೀನೇ ನೆಲೆಸು ಹೃದಯ ಪದ್ಮದಳದಲ್ಲಿ. ಭಕ್ತ ನಾನು ಇರ್ತೀನಿ, ನೀನು ಇರು ಅಂತ ಹೇಳಲಿಲ್ಲ. ನಂಗೆ ಸ್ವಲ್ಪ ಜಾಗ ಕೊಡು, ನಿಂಗೆ ಸ್ವಲ್ಪ ಜಾಗ ಕೊಡ್ತೀನಿ ಅನ್ನಲಿಲ್ಲ ಭಕ್ತ ಹೇಳಿದ, ನನ್ನನಳಿಸು, ನೀನೇ ನೆಲೆಸು ಹೃದಯ ಪದ್ಮದಳದಲ್ಲಿ. ಆ ಹೃದಯ ಪದ್ಮ ಅದರ ಒಳಗಡೆ ಜಾಗ ಎಷ್ಟಿದೆ ಅಂತೆ? ಹೊರಗಿನ ಆಕಾಶಕ್ಕಿಂತ ದೊಡ್ಡ ಆಕಾಶ ಅಂತೆ. ಆದರೆ ಅಷ್ಟು ಜಾಗ ಭಗವಂತನಿಗೆ ಬೇಕಂತೆ. ನಾವಿದ್ರೆ ಅವನಿರಲ್ವಂತೆ. ಒಂದು ಈ ಹೃದಯ ಪದ್ಮದಳದಲ್ಲಿ ನಾನು ಇರಬಹುದು, ಅಥವಾ ಅವನಿರ್ಬೋದಂತೆ, ಇಬ್ಬರು ಇರಲಿಕ್ಕಾಗಲ್ವಂತೆ. ಯೇಸು ಕ್ರಿಸ್ತ ಹೇಳ್ತಾನೆ, ದ ಓಲ್ಡ್ ಮ್ಯಾನ್ ಮಸ್ಟ್ ಡೈ ಬಿಫೋರ್ ಎಂಟರಿಂಗ್ ಇನ್ ಟು ದಿ ಕಿಂಗ್ಡಮ್ ಆಫ್ ಹೆವನ್. ಭಗವಂತನ ರಾಜ್ಯವನ್ನು ಪ್ರವೇಶ ಮಾಡಬೇಕಾದ್ರೆ, ಯಾವ ಭಗವಂತನ ರಾಜ್ಯ? ವೈಕುಂಠದಲ್ಲಿರುವ ಭಗವಂತನ ರಾಜ್ಯ ಅಲ್ಲ, ಹೃದಯ ಮಂದಿರ ಅನ್ನುವ ರಾಜ್ಯವನ್ನು ಪ್ರವೇಶ ಮಾಡಬೇಕಾದ್ರೆ ಓಲ್ಡ್ ಮ್ಯಾನ್, ಹಳೆಯ ಮನುಷ್ಯ ಮೊದಲು ಅವನನ್ನು ಸಾಯಿಸಬೇಕಂತೆ. ಯಾರು ಆ ಹಳೆಯ ಮನುಷ್ಯ? ಸ್ವಾರ್ಥ ಸ್ವಾರ್ಥ ಸ್ವಾರ್ಥ, ನಾನು 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 ಎಂದು ಹೇಳುವ ಆ ಮುದುಕಪ್ಪನನ್ನು ಮೊದಲು ಸಾಯಿಸಿ ಹಾಕಬೇಕಂತೆ. ಆವಾಗಷ್ಟೇ ಹೃದಯ ಪದ್ಮದಳದಲ್ಲಿ ಪರಿಪೂರ್ಣತೆ, ಪರಿಪೂರ್ಣ ಆನಂದ ನೆಲೆಸುತ್ತೆ. ಯಾವುದನ್ನು ಕರ್ಮಯೋಗಿ ಹೇಳಿದ್ನೋ ಅದನ್ನೇ ಭಕ್ತ ಹೇಳ್ತಾ ಇದ್ದಾನೆ, ನನ್ನನಳಿಸು, ನೀನೇ ನೆಲೆಸು. ಯಾವುದನ್ನು ಕರ್ಮಯೋಗಿ ಭಕ್ತ ಹೇಳಿದನೋ ಅದನ್ನೇ ಜ್ಞಾನಯೋಗಿ ಹೇಳ್ತಿದ್ದಾನೆ. ಅವನು ಏನು ಹೇಳಿದ? ನಾನು ನಾನು ಅಂತ ತೋರಿಕೊಳ್ಳುವ ಈ ಅಹಂಕಾರ ಇದೆಯಲ್ಲ, ಅದು ಕೇವಲ ಪರಮಾತ್ಮನ ಆಭಾಸ ಅಥವಾ ಪ್ರತಿಬಿಂಬ. ನಿಜವಾದ ನಾನು ಆತ್ಮನೇ ಆಗಿದ್ದೇನೆ. ನಿಜವಾದ ನಾನು ಈ ದೇಹ ಅಲ್ಲ, ನಿಜವಾದ ನಾನು ಈ ಪ್ರಾಣ ಅಲ್ಲ, ನಿಜವಾದ ನಾನು ಈ ಹೆಜ್ಜೆ ಹೆಜ್ಜೆಗೆ ಶೋಕ ಮೋಹಗಳಿಗೆ ವಶನಾಗುವ, ಹೆಜ್ಜೆ ಹೆಜ್ಜೆಗಳಿಗೆ ಪರಿಪರಿ ಕಿತಾಪತಿಗಳನ್ನು ಮಾಡಿ ನಮ್ಮನ್ನು ದುಃಖಕ್ಕೀಡು ಮಾಡುವ ಚಂಚಲ ಮನಸ್ಸು ಅಲ್ಲ. ನಿಜವಾದ ನಾನು ಬುದ್ಧಿ ಅಲ್ಲ. ನಿಜವಾದ ನಾನು ಯಾವುದನ್ನು ನಾನು ಈಗ ನಾನು 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 ಅಂತ ಅಹಂಕಾರಪೂರ್ವಕ ಹೇಳುತ್ತಿದ್ದೇನೋ ಆ ಅಹಂಕಾರನೂ ಅಲ್ಲ. ನಿಜವಾದ ನಾನು ಈ ಎಲ್ಲ ನಾನುಗಳನ್ನು ಕತ್ತು ಕೊಯ್ದು ಹಾಕಿದಾಗ ಉಳಿಯುವ ನಾನು ಆತ್ಮ, ಪರಮಾತ್ಮ. ಜ್ಞಾನಯೋಗಿಯೂ ಇದೇ ಮಾತನ್ನು ಹೇಳುತ್ತಿದ್ದಾನೆ. ಆದ್ದರಿಂದ ಮೋಕ್ಷ ಅಂತ ಹೇಳಿದರೆ ಏನರ್ಥ? ಪರಿಪೂರ್ಣ ನಿಸ್ವಾರ್ಥತೆ. ಮೋಕ್ಷ ಅಂತ ಹೇಳಿದರೆ ಏನರ್ಥ? ನಮ್ಮೊಳಗಿರುವ ಓಲ್ಡ್ ಮ್ಯಾನ್ ಮಸ್ಟ್ ಡೈ. ಆ ಮುದುಕಪ್ಪ, ಯಾರು ಮುದುಕಪ್ಪ? ಜನ್ಮ ಜನ್ಮಗಳಿಂದ ನಮ್ಮೊಳಗಿದ್ದು ಇದ್ದು ಇದ್ದು ಅವನು ಮುದುಕನಾಗಿದ್ದಾನೆ. ಯಾರು ಮುದುಕ? ಅದು ಸ್ವಾರ್ಥ. ಸ್ವಾರ್ಥ ಅನ್ನುವ ಮುದುಕಪ್ಪನ ಕತ್ತು ಹಿಸುಕಿ ಹಾಕಿದ ಮೇಲೆ ಪರಿಪೂರ್ಣ ಆನಂದ. ಬಹಳ ಚೆನ್ನಾಗಿರುತ್ತೆ ಕೇಳಿಸ್ಕೊಳ್ಳಿಕ್ಕೆ. ಘಟನೆಗಳು ನಡೀಲಿ, ಏನಾದರೂ ಕಣ್ಮುಂದೆ ಏನಾದರೂ ನಡೀಲಿ, ನಾವು ಮುದುಕಪ್ಪನ ಕತ್ತು ಹಿಸುಕಿ ಹಾಕೋದಲ್ಲ, ಅವನ ರೋಮನೂ ಮಿಸುಕ್ಲಿಕ್ಕೆ ಬಿಡಲ್ಲ ನಾವು. ಅಷ್ಟು ನಮಗೆ ನಮ್ಮ ಸ್ವಾರ್ಥನೇ ನಡಿಬೇಕು, ಅಷ್ಟು ನಮಗೆ ನಮ್ಮದೇ ರಾಜ್ಯ ನಡಿಬೇಕು. ಹಾಗಾದರೆ ನಾವು ಕರ್ಮ ಮಾಡುತ್ತಿದ್ದೇವೆ, ಕರ್ಮಯೋಗ ಮಾಡ್ತಾ ಇಲ್ಲ. ನಾವು ಕೇವಲ ಇನ್ನೂ ನಮ್ಮ ಕರ್ಮ ಅಂತಿದ್ದೇವೆ.
ಕರ್ಮಯೋಗದ ನಾವು ಏನು ಫಸ್ಟ್ ಮೊದಲ ಮೆಟ್ಟಿಲನ್ನೂ ಹತ್ತಿಲ್ಲ. ನಮಸ್ಕಾರ.